ಅಡಿಕೆಗೆ ವ್ಯಾಪಕವಾಗಿ ಕಾಣಿಸಿಕೊಂಡಿರುವಂತಹ ಎಲೆಚುಕ್ಕಿ ಹಾಗೂ ಹಳದಿ ರೋಗಕ್ಕೆ ಸರ್ಕಾರ ಯಾವುದೇ ಸಮರ್ಪಕ ಕ್ರಮವನ್ನ ಕೈಗೊಂಡಿಲ್ಲ ಹಾಗೂ ಬೆಳೆ ನಷ್ಟ ಅನುಭವಿಸಿರೋ ರೈತರಿಗೆ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಬೇಕು ಅಂತ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ಅಧ್ಯಕ್ಷ ಕುರುಬೂರು ಶಾಂತಕುಮಾರ್ ಒತ್ತಾಯಿಸಿದ್ದಾರೆ. ಈ ಭಾಗದಲ್ಲಿ ಹೆಚ್ಚು ಅಡಿಕೆಯನ್ನು ಬೆಳೀತಾ ಇದ್ದಾರೆ. ಅಡಿಕೆಗೆ ಬಂದಿರತಕ್ಕಂಥ ಎಲೆಚುಕ್ಕಿ ರೋಗ ಮತ್ತು ಹಳದಿ ರೋಗವನ್ನ ಗುಣಪಡಿಸಲಿಕ್ಕೆ ಸರ್ಕಾರಗಳಿಂದ ಇನ್ನೂ ಯಾವುದೇ ರೀತಿಯ ಕ್ರಮ ಜಾರಿಯಾಗಿಲ್ಲ. ಈ ಹಿನ್ನೆಲೆಯಲ್ಲಿ ಈ ಒಂದು ಬೆಳೆ ನಷ್ಟ ಅನುಭವಿಸಿರ್ತಕ್ಕಂಥ ರೈತರಿಗೆ ವಿಶೇಷ ಪ್ಯಾಕೇಜನ್ನು ಘೋಷಣೆ ಮಾಡಬೇಕು ಅಂತಕ್ಕಂಥದ್ದು ಈ ಒಂದು ಒತ್ತಾಯ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೃಷಿ ಸಾಲ ಪಡೆಯಲು ಬ್ಯಾಂಕ್ಗಳಲ್ಲಿ ಸಿಬಿಲ್ ಸ್ಕೋರ್ ಆಧಾರಿತ ನಿರ್ಬಂಧವನ್ನು ವಿಧಿಸಿದೆ. ರೈತರು ಹವಾಮಾನ ವೈಪರೀತ್ಯದಿಂದಾಗಿ ರೈತರಿಗೆ ಸಕಾಲಕ್ಕೆ ಸಾಲ ತೀರಿಸೋಕೆ ಸಾಧ್ಯವಾಗುತ್ತಿಲ್ಲ. ಹೀಗಾಗಿ ರೈತರಿಗೆ ಸಿಬಿಲ್ ಸ್ಕೋರ್ ನಿಯಮವನ್ನ ರದ್ದುಪಡಿಸಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಬಹಳ ಮುಖ್ಯವಾಗಿ ಈ ಭಾಗದಲ್ಲಿ, ಈ ದೇಶದಲ್ಲಿ, ಅದರಲ್ಲೂ ವಿಶೇಷವಾಗಿ ರಾಜ್ಯದಲ್ಲಿ ಕೃಷಿ ಸಾಲ ಪಡೆಯಲಿಕ್ಕೆ ಹೋದರೆ ಬ್ಯಾಂಕ್ಗಳಲ್ಲಿ ಸಿಬಿಲ್ ಸ್ಕೋರನ್ನು ನೋಡ್ತಾ ಇದ್ದಾರೆ. ಸಿಬಿಲ್ ಸ್ಕೋರ್ ನೋಡಿ ಸಾಲ ಕೊಡುವಂಥ ಆ ಸನ್ನಿವೇಶ ನಿರ್ಮಾಣ ಆಗಿದೆ. ಮಾನ್ಸೂನ್ ರೈತರಿಗೆ ಸಹಕಾರಿ ಅಲ್ಲ. ಮಳೆಗಾಲ ಬರ್ತದೆ ಅಥವಾ ಬೇಸಿಗೆ ಕಾಲ ಬರ್ತದೆ ಅಥವಾ ಅತಿಯಾದಂಥ ಮಳೆ ಆಗ್ತದೆ, ಇದರಿಂದ ಬೆಳೆಗಳು ಲಾಸ್ ಆಗ್ತವೆ. ಅಂಥ ಸಂದರ್ಭದಲ್ಲಿ ರೈತ ಸಕಾಲಕ್ಕೆ ಸಾಲ ಕಟ್ಟಲಿಕ್ಕಾಗಲ್ಲ. ಸಕಾಲಕ್ಕೆ ಸಾಲ ಕಟ್ಟಲಿಲ್ಲ ಅಂದರೆ ಅವ್ರಿಗೆ ಯಾವುದೇ ಕಾರಣಕ್ಕೂ ಸಿಬಿಲಲ್ಲಿ ಒಂದು ಒಳ್ಳೆಯ ಮಾಹಿತಿ ಇರೋದಿಲ್ಲ ಅಂತಕ್ಕಂಥದ್ದು ಹಿನ್ನೆಲೆ. ಆ ಹಿನ್ನೆಲೆಯಲ್ಲಿ ಏನು ಸಿಬಿಲ್ ಸ್ಕೋರು ಅಂತಕ್ಕಂಥ ಪದ್ಧತಿಯನ್ನು ಇಟ್ಕೊಂಡಿದ್ದಾರೆ, ಅದನ್ನು ರದ್ದು ಮಾಡಬೇಕು ರೈತರಿಗೆ, ಕೃಷಿ ವಲಯಕ್ಕೆ ಅಂತಕ್ಕಂಥ ಒತ್ತಾಯವನ್ನು ನಾವು ತರ್ತಾ ಇದ್ದೇವೆ. ಸಾಲ ವಸೂಲಾತಿಗೆ ಜಾರಿಯಲ್ಲಿರುವಂತಹ ಸರ್ಫೇಸಿ ಕಾಯ್ದೆಯನ್ನ ಕೂಡಲೇ ರದ್ದುಪಡಿಸಬೇಕು. ರೈತರಿಗೆ ಕೃಷಿ ಭೂಮಿಯ ಹಕ್ಕುಪತ್ರ ನೀಡಬೇಕು ಅಂತ ಕುರುಬೂರು ಶಾಂತಕುಮಾರ್ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಮತ್ತು ರೈತರ ಸಾಲ ವಸೂಲಿಗಾಗಿ ಒಂದು ಸರ್ಫೇಸಿ ಕಾಯ್ದೆಯನ್ನ ಜಾರಿಗೆ ತಂದಿದ್ದಾರೆ. ಕೂಡಲೇ ರದ್ದು ಮಾಡಬೇಕು. ಈ ಸರ್ಫೇಸಿ ಕಾಯ್ದೆ ಪ್ರಕಾರ ಏನು ರೈತರು ಸಾಲವನ್ನು ಪಡ್ಕೊಂಡ್ರೆ ಆ ಸಾಲದ ಬಾಬ್ತು ಹಣವನ್ನು ವಸೂಲು ಮಾಡಲಿಕ್ಕೆ ಜಮೀನನ್ನು ಜಪ್ತಿ ಮಾಡ್ತಾರೆ. ಜಮೀನನ್ನು ಜಪ್ತಿ ಮಾಡಿ ಆನ್ಲೈನ್ ಮೂಲಕ ಮಾರಾಟ ಮಾಡ್ತಾರೆ. ಅದು ಆನ್ಲೈನ್ ಮೂಲಕ ಮಾರಾಟ ಮಾಡಿದಂಥ ಸನ್ನಿವೇಶದಲ್ಲಿ ಸರ್ಕಾರಗಳಿಗೆ ಅಥವಾ ನಮ್ಮ ಸಾಲಗಾರರಿಗೆ ಕೂಡ ಅದು ಗೊತ್ತಾಗೋದಿಲ್ಲ. ಅಂಥ ಸಂದರ್ಭದಲ್ಲಿ ರೈತ ಭೂಮಿಯನ್ನು ಕಳ್ಕೊಳ್ತಾ ಇದ್ದಾರೆ. ಇದು ತುಂಬ ವ್ಯಾಪಕವಾಗಿ ನಡೀತಾ ಇದೆ. ಆ ಹಿನ್ನೆಲೆಯಲ್ಲಿ ಇದರ ವಿರುದ್ಧ ಒಂದು ಹೋರಾಟ ಮಾಡಬೇಕು ಅಂತ ಹೋದಾಗ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದವ್ರ ಜೊತೆ ಒಂದು ಸಭೆ ಮಾಡಿದ್ದೀವಿ. ಅವರಿಗೆ 2 ತಿಂಗಳ ಗಡುವು ಕೊಟ್ಟಿದ್ದೀವಿ ಈ ಕಾಯ್ದೆಯನ್ನು ರದ್ದು ಮಾಡಬೇಕು ಅಂತ. ಮತ್ತು ರಾಜ್ಯದ ಬ್ಯಾಂಕರ್ಗಳ ಸಮಿತಿಯ ಮುಖ್ಯ ಅಧ್ಯಕ್ಷರಾದಂಥ ಶಾಲಿನಿ ರಜನೀಶ್ ಅವರಿಗೂ ಕೂಡ ಈ ಬಗ್ಗೆ ಕಾನೂನನ್ನು ರದ್ದುಪಡಿಸಬೇಕು ಅನ್ನುವಂಥ ಒತ್ತಾಯವನ್ನು ಮಾಡಿ 2 ತಿಂಗಳ ಗಡುವನ್ನು ಕೊಟ್ಟಿದ್ದೇವೆ. ಆ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. ಬಹಳ ಮುಖ್ಯವಾಗಿ ಬದುಕಿಗಾಗಿ ಕೃಷಿ ಮಾಡ್ತಾ ಇರ್ತಕ್ಕಂಥ ಹಲವಾರು ವರ್ಷಗಳಿಂದ ರೈತರಿಗೆ ಜಮೀನನ್ನು ಹಕ್ಕುಪತ್ರ ವಿತರಣೆ ಮಾಡ್ತಾ ಇಲ್ಲ. ಅದರಿಂದ ಏನು ರೈತರಿಗೆ ಮಾಹಿತಿ ಕೊಟ್ಟು ಗ್ರಾಮ ಸಭೆಗಳ ಮೂಲಕ ಜಂಟಿ ಸರ್ವೆಯನ್ನು ಮಾಡಿಸಿ ಕೃಷಿ ಭೂಮಿ ಹಕ್ಕುಪತ್ರವನ್ನು ಕೊಡಬೇಕು ಅನ್ನುವಂಥ ವಿಚಾರ ನಮ್ಮ ನವೀನ್ ಅವರು ಭಾಳ ದಿವಸಗಳಿಂದ ಹೋರಾಟ ಮಾಡ್ತಾಯಿದ್ದಾರೆ. ಅದಕ್ಕೆ ನಮ್ಮ ಎಲ್ಲರ ಬೆಂಬಲ ಇದೆ. ಸರ್ಕಾರ ಕೂಡ ಈ ಹಿನ್ನೆಲೆಯಲ್ಲಿ ತಕ್ಷಣವೇ ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದೆ. ಇದೇ ವೇಳೆ ರಾಜ್ಯದಲ್ಲಿ ರಸಗೊಬ್ಬರಗಳ ಕೊರತೆ ಉಂಟಾಗಿದ್ದು ಸರ್ಕಾರ ರೈತರ ಸಮಸ್ಯೆಗಳ ಬಗ್ಗೆ ವಿಶೇಷ ಗಮನ ಹರಿಸಬೇಕು. ಮಲೆನಾಡು ಮತ್ತು ಕರಾವಳಿ ಪ್ರದೇಶವನ್ನ ವಿಶೇಷ ಕೃಷಿ ವಲಯವಾಗಿ ಘೋಷಣೆ ಮಾಡಬೇಕು ಅಂತ ನವೀನ ಕರುವಾನೆ ಆಗ್ರಹಿಸಿದ್ದಾರೆ. ಯೂರಿಯಾ ಬಹಳ ಕೊರತೆ ಆಗ್ತಾ ಇದೆ. ಎಲ್ಲಿ ನಾವು ಯೂರಿಯಾನ ಕೇಳ್ಕೋದ್ರೆ ನಮಗೆ ದಾಖಲೆಗಳನ್ನು ಕೊಟ್ಟು ಯೂರಿಯಾ ತೆಗೆದುಕೊಂಡು ಹೋಗಬೇಕು ಅಂತ ಕೇಳ್ತಾ ಇದ್ದಾರೆ. ಈಗ ರೈತರು ಯೂರಿಯಾ ಗೊಬ್ಬರ ತಗೊಂಡೋದ್ರೆ ನಾನು ಕೇಳೋ ಪ್ರಶ್ನೆ, ರೈತರು ಅದನ್ನು ತಿನ್ಲಿಕ್ಕೆ ಆಗ್ತದೋ ಅಥವಾ ಕೃಷಿ ಮಾಡಕ್ಕೆ ತಗೊಂಡೋಗ್ತಾರ? ಈಗಿರ್ತಕ್ಕಂಥ ಮುಂಗಾರು ಹಂಗಾಮಿನ ಮುಂಚೆ ನಾವು ರಸಗೊಬ್ಬರಗಳನ್ನ ಬಳಸಲೇಬೇಕು, ಯೂರಿಯಾಗಳನ್ನ ಬಳಸಲೇಬೇಕು, ಅನಿವಾರ್ಯ. ಈ ಯೂರಿಯಾ ಕೊರತೆ ಅಂತ ಆದ ಕಾರಣ ನಮಗೆ ಕೃಷಿ ಮಾಡಲಿಕ್ಕೆ ಬಹಳ ಕೊರತೆ ಸಮಸ್ಯೆ ಆಗ್ತದೆ. ಹಾಗಾಗಿ ಮೊದಲು ನಾವು ಕೃಷಿಯಲ್ಲಿ ಅಡಿಕೆ ಕಾಡಿನಲ್ಲಿ ಸುರುಕು ರೋಗದಿಂದ ನಾವು ಸಿಕ್ಕಾಪಟ್ಟೆ ಕಷ್ಟಗಳನ್ನು ಅನುಭವಿಸ್ತಾ ಇದ್ದೀವಿ. ಜೊತೆಗೆ ಈ ರಸಗೊಬ್ಬರದ ಕೊರತೆ ಆದರೆ ನಾವೇ ಹೊಸದಾಗಿ ಆಗಿರ್ತಕ್ಕಂಥ ಹೊಸ ಕೃಷಿಗಳಿಗೆ ನಾವು ಬರ್ತಕ್ಕಂಥ ಗಿಡಗಳಿಗೆ ಯೂರಿಯಾಗಳನ್ನ ಕೊಡದೆ ಹೋದರೆ ಗಿಡ ಹೊಸ ಚಿಗುರು ಕೂಡ ಬರೋದಿಲ್ಲ. ಈಗಾಗಲೇ ಚುಕ್ಕೆ ರೋಗದಿಂದ 2-3 ಹೆಡ್ಲನ್ನೇ ಕಳ್ಕೊಂಡ್ಬಿಟ್ಟಿದೆ ಅಡಿಕೆ ಮರಗಳು. ಅವಕ್ಕೆ ಯೂರಿಯಾ ಕೊಟ್ಟು ಮಳೆ ಇಳಿಕೆ ಮೇಲೆ ಸ್ವಲ್ಪ ಚಿಗುರು ಬರದೆ ಹೋದರೆ
ಮುಂದಿನ ಫಸಲನ್ನು ಏನಿದೆ ಸರ್ವನಾಶ ಆಗ್ತದೆ. ಹಾಗಾಗಿ ಮಲೆನಾಡು ಭಾಗಕ್ಕೆ ಇವು ರಸಗೊಬ್ಬರಗಳ ಕೊರತೆ ಮಾಡಿದರೆ ಮುಂದಿನ ಕೃಷಿ ವಲಯ ಮತ್ತು ಈ ಜನಜೀವನದ ಮೇಲೆ ಬಹಳ ದೊಡ್ಡ ಪರಿಣಾಮ ಬೀರುತ್ತೆ. ಇದ್ರ ಬಗ್ಗೆ ಸರ್ಕಾರ ಗಂಭೀರವಾಗಿ ಚಿಂತೆ ಮಾಡಬೇಕು. ಕೇಂದ್ರ ಸರ್ಕಾರ ಸ್ವಲ್ಪ ಮಲೆನಾಡು ಭಾಗದ ಈ ಸಂಸದರುಗಳು ಈಗೇನಾಗಿದೆ, ನಮ್ಮ ಇಡೀ ಇದರಲ್ಲಿ ಮಲೆನಾಡು ಪ್ರದೇಶಗಳು ಇಡೀ ನಮ್ಮ ದೇಶದ ಮೂಲೆ ನೀರು ಕೊಡ್ತಕ್ಕಂಥ ಪ್ರದೇಶಗಳು. ಅತಿ ಹೆಚ್ಚು ಮಳೆ ಬರ್ತದೆ. ಮಳೆಗಾಲದಲ್ಲಿ ತೊಳೆದೋಗ್ತೀವಿ, ಬೇಸಿಗೆ ಸುಟ್ಟೋಗ್ತೀವಿ. ನಾವು ಇಲ್ಲಿ ಬಿದ್ದಿರ್ತಕ್ಕಂಥ ಮಳೆ ಆಶೆ, ನಮ್ಮ ಮಳೆ ಬಿದ್ದಿದ್ದರಿಂದ ಬಯಸಿದ ಪ್ರದೇಶ ಇರ್ಬೋದು, ಎಲ್ಲ ಪ್ರದೇಶಕ್ಕೆ ನೀರು ಉಳಿಸ್ತದೆ. ಆದ್ರೆ ನಮ್ಮನ್ನು ಕಡೆಗಣಿಸ್ತಕ್ಕಂಥದ್ದಿದೆಯಲ್ಲ, ಇದು ಎಷ್ಟು ಮಟ್ಟದ ನ್ಯಾಯ? ಹಂಗಾಗಿ ನಾವು ಕೇಳಿದ್ರೆ ಮಲೆನಾಡು ಮತ್ತು ಕರಾವಳಿ ಭಾಗವನ್ನ ವಿಶೇಷ ಕೃಷಿ ವಲಯವಾಗಿ ಘೋಷಣೆ ಮಾಡಲೇಬೇಕು ಅನ್ನುವಂಥದ್ದು ನಮ್ಮ ಒತ್ತಾಯ. ರಸಗೊಬ್ಬರ, ಕೀಟನಾಶಕ ಇಡೀ ರಾಜ್ಯಾದ್ಯಂತ ನಿನ್ನೆ ನಾವು ಪತ್ರಿಕಾಗೋಷ್ಠಿ ಮಾಡಿ ಮೈಸೂರಲ್ಲಿ ಹೇಳಿದ್ದೀನಿ. ಈಗ ರಾಜ್ಯಾದ್ಯಂತ ಈ ರಸಗೊಬ್ಬರಗಳ ಬೆಲೆ ಏರಿಕೆ ಮಾಡೋದು ಮತ್ತು ರಸಗೊಬ್ಬರ ಅಭಾವ ಆಗಿರ್ತಕ್ಕಂಥದ್ದು ಮತ್ತು ಡೀಸೆಲ್ ಮತ್ತು ಪೆಟ್ರೋಲ್ ಮೇಲೆ ಪದೇ ಬೆಲೆ ಏರಿಕೆ ಮಾಡ್ತಾ ಇರೋದು ರೈತರ ಕೃಷಿ ಚಟುವಟಿಕೆಗಳಿಗೆ ತುಂಬ ಸಂಕಷ್ಟವನ್ನು ತಂದುಡ್ತಾ ಇದೆ. ಇದು ಉತ್ಪಾದನಾ ವೆಚ್ಚ ಕೂಡ ಏರಿಕೆ ಆಗ್ತಾ ಇದೆ. ರೈತರು ಬೆಳೆದಂಥ ಬೆಳೆಗೆ ನ್ಯಾಯಯುತವಾದ ಬೆಲೆ ಸಿಗ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ಸರ್ಕಾರ, ಕೇಂದ್ರ ಸರ್ಕಾರ ಇದ್ರ ಬಗ್ಗೆ ನಿಗಾ ಇಡಬೇಕು. ಏರಿಸಿರ್ತಕ್ಕಂಥ ಬೆಲೆನ ರೈತರಿಗೆ ಸಬ್ಸಿಡಿ ಮೂಲಕ ಕೂಡ ಡೀಸೆಲ್ ಕೊಡುವಂಥದ್ದು ಮತ್ತು ರಸಗೊಬ್ಬರಕ್ಕೆ ಹೆಚ್ಚು ಸಬ್ಸಿಡಿಯನ್ನು ಕೊಡುವ ಮೂಲಕ ಬೆಲೆಯನ್ನು ಇಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಕೇಂದ್ರ ಸರ್ಕಾರವನ್ನು ಒತ್ತಾಯ ಮಾಡಿ. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ, ಸ್ಫೂರ್ತಿ.